ರೈತರು ಬೆಳೆದ ಕಬ್ಬ ಇದೆ. ಕಬ್ಬು ಹೋದಾಗ ಚಲೋ ಕಣ್ಣಿನ ಕಬ್ಬುಗಳು ಇವ್ ಕಣ್ಣು ನೋಡಿ ಇದು ಬಾದಾಗೈತ್ರಿ. ಕೆಲವರಿಗೆಲ್ಲ ಗೊತ್ತಿರಂಗಿಲ್ಲ. ಜಾಸ್ತಿ ಬೆಳಿತಾರ 100 ಗಟ್ಲೆ ಬೆಳೆದಾರ ಅದಾರ ಇಲ್ಲಿ 110 ಟನ್ ಬೆಳೆದಾರ ಅದಾರ ಎಕರೆಗೆ. ಇಲ್ಲದ್ರ ಅವ್ರ ಕುರುಪಿಲೆ ಕಡ್ಕೋದ್ ಹೊಂಟ್ಯಾರಿ. ಅವ್ರಲ್ಕ ಮಂಡಸ್ಕೋತ ಬರ್ತಾರ. ಇದೇನ್ ಇಡ್ತಾರ ನೋಡ್ರಿ, ಇದಕ್ಕೆಲ್ಕ ಮಂಡಸೋದ ಅಂತ ಕರೀತಾರ ನಮ್ ಕಡೆ. ಇವಾಗ ಇಲ್ಲದ್ರ ಈಗ ಲಾವಣಿ ಮಾಡಿದ್ವಿ ಅಂತ ತಿಳ್ಕೊರಿ. ನಮ್ ತಾತೆ ಹೋದ ಲಾವಣಿ ನಡೀತಿರಿ ಈಚೆಗಡೆ. ಇವಾಗ ಈಚೆಗಡೆ ನಮ್ದು ಲಾವಣಿ ಮಾಡಿದ್ವಿ ತಿಳ್ಕೊರಿ. ನಾವ್ ಆಳ್ಗೊಂಡ್ ಜಾಸ್ತಿ ಹಚ್ಚಲ್ಲ. ಅವ್ರ ನಮ್ಮ ಮಾಮನ ಮನೇಲೇನ ಮಾಡ್ರಿ ಬಾಳ ರೊಕ್ಕ ಉಳಿತಾವು. ಮತ್ತ ಒಂದು ಬೆಳಿದಾಗ ಹೆಚ್ಚಿನ ಇನ್ಕಮ್ ತಗೊಳ್ಬೇಕು ಅಂದ್ರ ಆಳುಗಳು ನಿಮ್ಮಿಂದ ಜಾಸ್ತಿ ಮಾಡ್ಬೇಕು ಕೆಲಸ. ಇರಲ್ಲ ಆಳುಗಳು ಹಚ್ಚಿ ಮನ್ಯಾಗ ಕೂತ್ರ ಅಂತ ತಿಳ್ಕೊಂಡಿ ಅಲ್ಲಿಂದ ಬೆಳೆಯೋದ್ ಹೆಚ್ಚಿಂದ ಆದಾಯ ಬರ್ಲಿ ಅಂತ ಹೆಂಗ್ ಬರೋದನ್ನ. ಈಗ ಇಲ್ದ್ರ ಇವ ಕಬ್ಬ ತಂದಾರ್ರಿ. ಇದ್ರಾಗ ಕಬ್ಬದಾಗ ಹೆಂಗಿದ್ದ ಮೊದ್ಲು ಹೋಗಿ ಹೊಲ ವಿಸಿಟ್ ಮಾಡಿ ಕಣ್ಣುಗಳು ಯಾವ ಚಲೋ ಕಣ್ಣುಗಳು ಚಲೋ ನೋಡ್ತಾರ. ಈಗ ಕಬ್ಬ ತಗೊಂಡಿರಲ್ರಿ, ಈಗ ಇಲ್ದ್ರ ಎಷ್ಟು ಗಣಿಕೆ ಅದಾವನ್ನ ಇದ್ರಾಗ 1 2 3 4 5 6 ಇನ್ನೊಂದು ಇದನ್ನು ಕೇಳಪಟ್ಟೆ ಏನಂದ್ರ, ಈಗ ಅಂದ್ರ ಕೃಷಿ ಅಂದ್ರೆ ಈಗ ಏನಿದೆ ಹೊಲ ಮನಿ ಮಾಡಾರ ಕಡಿಮೆ ಆಗತ್ತಾರ ಬರ್ತಾ ಅಂತ. ಕಡಿಮೆ ಆಗತ್ತಾರ ಈಗ ಸಿಟಿ ಲೈಫಿಗೆ ಅಡ್ಜಸ್ಟ್ ಆಗ್ತಾರ ಅಂತ. ಕಮ್ಮಿ ಆಗತ್ತಾರ ಅಂದ್ರೆ ಈಗಿನ ಜನರೇಷನ್ ದವ್ರಿಗೆ ಫ್ಯಾಷನ್ ಲೈಫ್ ಬೇಕಂತ ಆ ತರ ಲೈಫ್ ಬೇಕಾಗೈತಿ. ಈಗ ಹೊಲ್ದಾಗ ಬಂದ ಗಾಡಿ ಮಾಡ್ಕೊಂಡು ಅವ್ರಿಗೆ ಏನ್ ಹೇಳ್ತೀರಿ? ಅವ್ರ ಹೊಲ ಐತ್ಯಾ, ಈಗ ನಮ್ ಫ್ರೆಂಡ್ಸ್ ಆದ್ರೂ ನೋಡು ಹೊಲ ಐತ್ಯಾ ಎಲ್ಲ ಐತಿ, ಬಟ್ ಅವ್ರ ಸಿಟಿಗೆ ಹೋಗಿ ಎಲ್ಲಿ 15,000 20,000 ದುಡಿತಾರೆ. ಇದಕ್ಕೊಂದ್ ಗಾಳಿ ಐತ್ರಿ ಇದನ್ನ ಜೋಕ. ಅಲ್ಲಿದ್ದವ್ರ ಕಡ್ಲೆ ಇಲ್ಲ ಕಡ್ಲೆದವ್ರ ಅಲ್ಲಿ ಹೊಲ ಇದ್ದವ್ರಿಗೆ ಹೊಲ ಮಾಡೋದ್ ಬೇಡ. ನಮ್ಮಂತರ ಹೊಲ ಇಲ್ದವ್ರಿಗೆ ಹೊಲ ಮಾಡೋ ಭಾವ ಇರ್ತಿದ, ಹೊಲ ಇರಲ್ಲ. ಅದನ್ನ ಪಪ್ಪ ಹೇಳ್ತಾರ ನಮ್ಗೆ ಯಾವಾಗ ಹಿಂಗ್ ಗೊತ್ತಾಗಲ್ಲ ಅವಾಗ ಹೇಳ್ತಾರ ಪಪ್ಪಾರಿ. ಅಲ್ಲಿದ್ದವ್ರ ಕಡ್ಲಿರಲ್ಲ, ಕಡ್ಲಿದ್ದವ್ರ ಹಲ್ಲಿರಲ್ಲ. ಆತರ ಐತೆ. ಓಕೆ, ಈಗ ಮುಂದ ಪ್ಲಾನಿಂಗ್ ಆಯ್ತಾ? ಈಗ ಏನೇನೆಲ್ಲ ನೆಕ್ಸ್ಟ್ ಅಂದ್ರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಏನೇನು ಯಾವ ರೀತಿ ಮಾಡ್ಬೇಕು ಅನ್ನೋದೈತಿ? ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲ, ಇವಾಗ ನಾನು ಹೇಳಿದ್ನಲ್ಲ ನೀವು ಬರುವ 100 days ಸೀರೀಸ್ ಸ್ಟಾರ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ತೀರಿ. ಈಗ ಮಾಡಲ್ಲ, ಈ ಮನಿ ಕೆಲಸ ಇನ್ನೊಂದ್ 2 ವರ್ಷ ಆದ್ರೂ ಆಗಲ್ಲ. ನಾನು ಹೋಗೋಣಿದ್ದಾನ ಇವಾಗ ಫೆಬ್ರವರಿ ಸ್ಟಾರ್ಟ್ ಮಾಡ್ಬೇಕಂತ 100 days ಸೀರೀಸ್. ಅದ್ರ ಮನಿದ್ ಬಿಚ್ಚಿದ್ವಲ್ಲ ನಾನು, ನಿಮ್ ಪಪ್ಪ ಒಬ್ರಿಗೆ ಮಾಡಕ್ ಆಗಲ್ಲ, ಅಣ್ಣ ಇಲ್ಲದ್ರೆ ಎಡಿಟಿಂಗ್ ಆ ಕಡೆ ಹೋಗ್ತಾನ. ಅದಕ್ಕ ನಾನು ಮಾಡ್ಕೊಂಡು ನಾವಿನಲ್ಲಿ ಬಂದ್ ಜೊತೆ ಕೆಲಸ ಎಲ್ಲ ಏನಾದ್ರು ಇರ್ತಾವನ. ನಮ್ದು ಹೆಂಗಿದೆ ಅಣ್ಣ, ಮನಿಂದ ಜಾಸ್ತಿ ಮಾಡ್ತೇವನ. ಇವಾಗ ಇಲ್ಲದ್ರೆ ಈಗ ಲಾವಣಿ ಮಾಡಿದ್ವಿ ಅಂತ ತಿಳ್ಕೊರಿ. ನಮ್ ತಾತೆ ಹೋದ ಲಾವಣಿ ನಡೀತಿರಿ ಈಚೆಗಡೆ. ಇವಾಗ ಈಚೆಗಡೆ ನಮ್ದು ಲಾವಣಿ ಮಾಡಿದ್ವಿ ತಿಳ್ಕೊರಿ. ನಾವ್ ಆಳ್ಗೊಂಡ್ ಜಾಸ್ತಿ ಹಚ್ಚಲ್ಲ. ಅವ್ರ ನಮ್ಮ ಮಾಮನ ಕಬ್ಬ ಕಡಿಯತಾರ. ಅವ್ರೆಲ್ಲ ಮಾಮಾರಿ ನಮ್ಮ ಪಪ್ಪ ನಮ್ಮ ಆಳ್ ಹಚ್ಚಲ್ಲ. ನಮ್ ದ್ರಾಕ್ಷಿ ಇರ್ತಾನ ಇಲ್ಲಿ, ದ್ರಾಕ್ಷಿ ಸ್ಟಾರ್ಟಿಂಗ್ ಎಂಡ್ ತನ ನಾವ್ ಆಳ್ ಹಚ್ಚಲ ಮನಿಯಿಂದ ಮಾಡೋದು. ಅದರಿಂದ ಉಳಿತಿ ಜನ ಜಾಸ್ತಿ. ಇವಾಗ ನೀವು ಆಳ್ ಹಚ್ಚಿರಂದ್ರೆ ಇವಾಗ ಮಿನಿಮಮ್ ಚಾರ್ಜಸ್ ಇರೋದನ್ನ ಒಂದು ಆಳಿಗೆ ಚತ್ತಾಗ 500 ರೂಪಾಯಿ. ಇವಾಗ 500 ರೂಪಾಯಿ. ನೀವು 5 ಆಳ್ ಹಚ್ಚಿರಂದ್ರೆ ಎಷ್ಟೈತನ 2,500 ಅಲ್ಲೇ ಹೋಯ್ತು. ಅದನ್ನ ಅವ್ರ ಮನಿಯಿಂದ ದುಡ್ದು ಜಾಸ್ತಿ ಆಯ್ತಾನ. ಆಳುಗಳು ಕೆಲಸ ಜಾಸ್ತಿ ಮಾಡಲ್ಲ, ಮುಂದಿದ್ರ ಜರ ಮಾಡ್ತಾರು, ಇಲ್ಲಾಂದ್ರೆ ಕೂತ್ ಬಿಡ್ತಾರ. ಸೊ ಅದನ್ನ ನೀವು ಮನಿದಿಂದ ಮಾಡಿ ಅಂದ್ರೆ ಅದೇ 2,500 ರೂಪಾಯಿ ಉಳಿತಾನ. ಹೊರಗಡೆ ಹೋಗಿ ಕೆಲ್ಸದಿಂದ ಆಳ್ಕೊಂಡ್ ತರ್ತೇನೆ ಅಂದ್ರೆ ಹೊರಡ್ಸಲ್ಲ. ಇವಾಗ ಮನೇಲೇನ ಮಾಡ್ರಿ ಬಾಳ ರೊಕ್ಕ ಉಳಿತಾವು. ಮತ್ತ ಒಂದು ಬೆಳಿದಾಗ ಹೆಚ್ಚಿನ ಇನ್ಕಮ್ ತಗೊಳ್ಬೇಕು ಅಂದ್ರೆ ಆಳುಗಳು ನಿಮ್ಮಿಂದ ಜಾಸ್ತಿ ಮಾಡ್ಬೇಕು ಕೆಲಸ. ಇರಲ್ಲ ಆಳುಗಳು ಹಚ್ಚಿ ಮನ್ಯಾಗ ಕೂತ್ರ ಅಂತ ತಿಳ್ಕೊಂಡಿ ಅಲ್ಲಿಂದ ಬೆಳೆಯೋದ್ ಹೆಚ್ಚಿಂದ ಆದಾಯ ಬರ್ಲಿ ಅಂತ ಹೆಂಗ್ ಬರೋದನ್ನ. ಒಂದ್ ಆಳುಗಳು 2 ದಿವಸ ಏನಿಲ್ಲ, ಅದ್ ಅವ್ರವ್ರ ಮೇಲೆ ಹೋಗುತ್ತೆ. ಒಬ್ಬರು ಇರ್ತಾರ, ಎಲ್ಲಾರು ಅಂತಲ್ಲ. ನಮ್ಮಲ್ಲಿ ಕೆಲವೊಂದ್ ಇದಾರಣ್ಣ, ಅಂದ್ರೆ ಒಬ್ಬ ಕಾಕು ಇದಾರ. ಅವ್ರು ಬಂದ್ರೆ ತಗೋ ನಾವ್ ಹೊಲಕ್ ಹೋಗಲ್ಲ. ನಮ್ ಮಾಡಿ ಹೊಲ ಅಂತಾರ ಮಾಡ್ತಾರ, ಅವ್ರೇ ಹೊಲ್ತಾರ. ಅವ್ರೆಲ್ಲ ಪೂರ ಮೇಂಟೈನ್ ಮಾಡ್ಕೊಂತ ತಮ್ಮದೇ ಹೊಲ ಇದ್ದವ್ರ ಗದ್ಲೆ ಎಲ್ಲ ಕೆಲಸ ಮಾಡ್ತಾರ. ಎಲ್ಲಾರು ಆಳ್ಕೊಂಡ್ ಕರ್ಕೊಂಡ ಮತ್ ಕರೆಕ್ಟ್ ಟೈಮ್ ಬರ್ತಾರ, ಕರೆಕ್ಟ್ ಟೈಮ್ ಬಿಟ್ಟು ಹೋಗ್ತಾರ. ಎಲ್ಲ ಅವ್ರಿದ್ರೆ ನಾವ್ ನಿಷ್ಕಾಳಜಿ ಇರ್ತಾವ. ಅಂದ್ರೆ ಆತರ ಬಿ ಇದಾರಣ್ಣ. ಎಲ್ಲಾ ಮುಗಿದ ಅಂತ ಎಲ್ಲಾ ಜನ ಆತರನಲ್ಲ, ಆತರನು ಜನ ಇದಾರ. ಈಗ ಇಲ್ಲಿ ನೀವು ಕಬ್ಬ ಹಾಕತ್ತೀರಿ ಈಗ? ತಾತೆ ಹೋದ್. ಈಗ ಇದ ಅಂದ್ರೆ ಯಾವ ರೀತಿ ಏನೇನೆಲ್ಲ ಆಗತ್ತೆ ನೆಕ್ಸ್ಟ್ ಪ್ರೊಸೆಸ್? ಇದ ತಾತೆ ಹೋಗಿ ಕಬ್ಬ ಈಗ ಇದಕ್ಕೇನಂತ ಕರೀತಾರೆ ಈಗ? ಏನ್ರಿ? ಲಾವಣಿ ಅಂತ ಕರೀತಾರೆ. ಲಾವಣಿ. ಓಕೆ, ಮರಾಠಿ ಸ್ವಲ್ಪ ಮಿಕ್ಸ್ ಆಗ್ತಿದ್ರೆ ಇಲ್ಲೇ ಒಂದ್ 2 ಕಿಲೋಮೀಟರ್ ದಾಟಿ, ಒಂದ್ 5 ಕಿಲೋಮೀಟರ್ ದಾಟಿ ಅಂದ್ರೆ ಮಹಾರಾಷ್ಟ್ರ ಸ್ಟಾರ್ಟ್ ಐತೆ. ಅದಕ್ಕೆ ನಾವು ಸ್ವಲ್ಪ ನಾ ವಿಡಿಯೋದಾಗ ಮರಾಠಿ ವರ್ಡ್ಸ್ ಗಳು ಬರ್ತಾವ, ಅದಕ್ಕೋಸ್ಕರ ಇಲ್ಲಿ ಮಿಕ್ಸಿಂಗ್ ಆಗಿ ಅಲ್ಲಿ ಆ ಕಡೆಯವರು ಕನ್ನಡ ಮಿಕ್ಸ್ ಆಗೈತಾನ, ಈ ಕಡೆ ಮರಾಠಿ ಮಿಕ್ಸ್ ಆಗಿ. ಇದಕ್ಕೇನಂತಾರಂದ್ರೆ ಲಾವಣಿ ಹಾಕ್ತಾರ. ಇವಾಗ ಏನಾದ್ರು ಇದಕ್ಕೆ ಆಮೇಲೆ ಇದಕ್ಕೆ ನೀರ್ ಬಿಡ್ಬೇಕನ? ಇವಾಗ ಇಲ್ಲದ್ರ ಕಬ್ಬ ತಗೊಂಡ್ ಬಂದ ಅದನ್ನೆಲ್ಲ ಸುಲದ ಈಗ ಮಂಡಸಿದಾರ. ಇದಕ್ ಈ ಕಬ್ಬು ಬಂದ್ಬಿಟ್ಟ ನಾರ್ಮಲ್ ಕಬ್ಬ, ಇದು ಬೇರೆ ಕಬ್ಬ? ನಾರ್ಮಲ್ ಕಬ್ಬನ ಎಲ್ಲಾ ಕಡೆ ಸಿಗುವಂತ ಕಬ್ಬ.
ನಾರ್ಮಲ್ ಕಬ್ಬ ಉತ್ತರ ಕನ್ನಡ ಸಿಗುವಂತ. ಅಂದ್ರೆ ಇದೇನ ಬೀಜದ ಕಬ್ಬ ಅಂತೇಳಿ ಆತರ ಏನ್ ಬರಲ್ಲ? ಬೀಜದ ಕಬ್ಬ ಅಂದ್ರ ನೀವು ತಯಾರ್ ಮಾಡಿದ ಕಬ್ಬ ಅಂದ್ರ ತರು ಎಲ್ಲ ಆತರ ಅದ್ ಮುಂದೆ ತೋರ್ಸ್ತೇನಂತ್ರಿ. ಇಲ್ಲ ನಾರ್ಮಲ್ ಅಂದ್ರೆ ರೈತರು ಬೆಳೆದಿರ್ತಾರಲ್ಲ ರೈತರು ಬೆಳೆದ ಕಬ್ಬ ಇದೆ. ಕಬ್ಬು ಹೋದಾಗ ಚಲೋ ಕಣ್ಣಿನ ಕಬ್ಬುಗಳು ಇವ್ ಕಣ್ಣು ನೋಡಿ ಇದು ಬಾದ ಆಗೈತ್ರಿ. ಕೆಲವರಿಗೆಲ್ಲ ಗೊತ್ತಿರಂಗಿಲ್ಲ ಈ ಬಾದಾಗಿನ ನೋಡ್ರಿ ಇಲ್ಲಿ ಈಗ ಕೆಲವೊಂದ್ ಕೆಲ ಹಾಕ್ಬೇಕಾದ್ರೆ ಬೀಜ ಹಾಕ್ತಿವಿ ನಾವು, ಬೀಜದಿಂದನೇ ನಾವು ಬೆಳಿ ತಕೋತೀವಿ. ಇದಕ್ಕ ಕಬ್ಬ ಹಾಕಿ ಕಬ್ಬ ಬೆಳಿಬೇಕು. ಅದ್ ನಮ್ ಕಡೆ ಮತ್ತೆ ಹೆಂಗೈತೆ ಅಣ್ಣ ನಿಮ್ ಮತ್ತೊಂದ್ ಹೇಳ್ತಾನಂತ, ಇದೇನ್ ಈ ತರ ಏನ್ ಲವಣಿ ಮಾಡ್ತಿರ್ಲಿಲ್ಲ, ಇದ ಜಲ್ದಿ ಗ್ರೋತ್ ಆಗ್ತಿದ್ರಿ ಮತ್ ಸೈಡ್ ಕೆಲ್ಲ ಹೊಡಿತಿದ್ರಿ. ಅದನ್ನ ಇವ್ರು ತರುವ ಹಚ್ತಿ ನೋಡಿ, ತರುವುದಿಂದ ಏನ್ ಎಫೆಕ್ಟ್ ಇದೆ ಅಂದ್ರಿ ಜಲ್ದಿ ಅದು ಒಂದ್ ತರು ಇರ್ತೀವಿ ಅದ ಜಲ್ದಿ ಮ್ಯಾಗ ಹೋಗ್ತಿದ್ರಿ, ಸೈಡ್ ಜಾಸ್ತಿ ಹೊಡಿಯಲ್ರಿ. ಅದಕ್ಕೆ ಜಾಸ್ತಿ ನಿಮ್ಗೆ ಆಲ್ಮೋಸ್ಟ್ ನೀವು ಎಲ್ಲರೂ ಬೆಳಿ ಇದನ್ನ ಹಚ್ಚೋದು ಕಬ್ಬ ಹಚ್ಚೋರಿದ್ರಿ ಅಂದ್ರ ಈ ತರ ಲವಣಿನ ಮಾಡ್ರಿ, ಕಬ್ಬ ತುಳಿರಿ. ಅಂದ್ರೆ ಇದನ್ನ ತರುದ ಹಚ್ಚಿರ ಜಲ್ದಿ ಗ್ರೋತ್ ಆಗುಲ್ಲ. ಮತ್ತೆ ಇದ್ರ ಲಾಸ್ಟ್ ನಿಮ್ಗೆ ಯಾವ ತರ ಆಗ್ತಂದ್ರ ಒಂದ ಕಬ್ಬ ಮ್ಯಾಗ ಇರೋದ, ಅವಾಗ ಇಲ್ಲಿ ನೀವು ಜಟೆ ಮುರಿ ಭಾಳ ಅಂದ್ರೆ ಭಾಳ ಗುದ್ದಾಟಿದ್ರಿ. ಅದ್ರ ಮತ್ತೆ ಲಾಸ್ಟ್ ಆತರ ಬೆಳೆನೂ ಬರಲ್ಲ. ಇದರಿಂದ ಯಾವ ತರ ನ್ಯಾಚುರಲ್ ತಯಾರಾಯ್ತು ನೋಡ್ರಿ. ನೀವು ಬ್ಯಾರೆ ಕಡೆ ತಯಾರು ಮಾಡಿ ತಂದಿಂದ ಹಚ್ಚಿರ. ಅಂದ್ರೆ ಈಗ ಈ ಕಬ್ಬು ಎಷ್ಟು ದಿನಕ್ಕೆ ಬೆಳೆ ಬರ್ತೈತ್ರಿ? ಒಟ್ಟ ಫಸ್ಟ್ ಕಟಾವ್ 18 ತಿಂಗಳನ್ನ ಬೆಳೆಸಿರ ಅಂದ್ರ 18 ತಿಂಗಳ ಬರ್ತೈತೆ. 18 ತಿಂಗಳ 12 ತಿಂಗಳ ಆತರ. ಇದು ಎಷ್ಟು ಸತಿ? 3 ಸತಿ ಮಾಡ್ತಾರೆ? 3 ಸತಿ ಅಲ್ಲ 5 ಸತಿ ತೆಗೆದವ್ರು ಬಿದಾರ. ಅಂದ್ರೆ ಬೆಳೆ ಯಾವ ರೀತಿ ಬರ್ತೈತಿ ಆತರ. ನಾರ್ಮಲ್ ಅಂದ್ರೆ 3 ಸತಿ ತೆಗಿತಾರ. ಈಗ ನಮ್ ತಾತೆಗಳು ಬಿ ದ್ರಾಕ್ಷಿ ತನ ಈ ತಾತೆ ದ್ರಾಕ್ಷಿ ತನಿ ಈಗ ಜಸ್ಟ್ ಈ ವರ್ಷ ತಗದ. ಇವಾಗ ಇಲ್ದಿದ್ರೆ ಇದನ್ನ ಮಾಡಿದಾರ ಈಗ ಕಬ್ಬ ಮಾಡತಾರ. ಈಗ ಇಲ್ದಿದ್ರೆ ಈಗ ಜಾಸ್ತಿ ಬರ್ತಾನೆ. ಈಗ ದ್ರಾಕ್ಷಿ ಇಲ್ದಿದ್ರೆ ಕದ ಬಾಳ ಜಾಸ್ತಿ ಹೋಗಿತಾನ. ಸೊ ಈಗ ಈ ವರ್ಷ ಕಬ್ಬ ಅವ್ರದ್ದು ಮಿನಿಮಮ್ ಇಲ್ದಿದ್ರೆ ಒಂದ್ ಎಕರ್ಗೆ ಐತನ ಇಲ್ಲಿ ತನಕ ಇದೊಂದು 70 ತನಕ ಹೋಗ್ಬೋದನ್ನ. ಅಂದ್ರೆ ಇದು ನಾರ್ಮಲ್ ಇಲ್ಲಿ ನಮ್ಮ ಕಡೆ ಅಂದ್ರೆ 70 ಜಾಸ್ತಿ. ನೀವು ಎಲ್ಲರ ಮಡ್ಡಿ ಸೈಡ್ ಅಂದ್ರೆ ಅಲ್ಲಿ ಅಂದ್ರೆ ಅವ್ರ ಜಾಸ್ತಿ ಬೆಳಿತಾರ. 100 ಗಟ್ಲೆ ಬೆಳೆದಾರ ಅದಾರ ಇಲ್ಲಿ. 100-110 ಟನ್ ಬೆಳೆದಾರ ಅದಾರ ಎಕರೆಗ. ಅಂದ್ರೆ ಇವಾಗ ಇದನ್ನ ಹಾಕತಿರಲ್ರಿ, ಈಗ ಮತ್ತೊಂದ್ ಸತಿ ಇನ್ನೊಂದ್ ಸತಿನ ಕಬ್ಬ ಹಾಕ್ಬೇಕು ಅಂತಾರ ಎಷ್ಟು ತಿಂಗಳು ಹೋಗತಿ? ಈಗ ಫಸ್ಟ್ನೇ ಕಟಾವು, ಸೆಕೆಂಡ್ ಕಟಾವು, ಥರ್ಡ್ ಕಟಾವು, ಮೂರನೇ ಕಟಾವು ಮುಗಿಸ್ಕೊಂಡು ಎಷ್ಟು ಟೈಮ್ ಆಕತಿ? ಒಂದೂವರೆ 2 ವರ್ಷ 4 ವರ್ಷ ಆಗ್ತಾನೆ 3 ಕಟಾವ್ ಮಾಡ್ಬೇಕಂತ. ಈಗ 4 ವರ್ಷ ಅಂದ್ರೆ ಒಂದೇ ಬೆಳಿ ಬರಕ್ರಿ? ಒಂದ್ ಬೆಳಿ ಅಲ್ಲ, ಎಲ್ಲ ಸೀಸನ್ ಮತ್ತೊಮ್ಮೆ ಲವಣಿ ಮಾಡ್ಬೇಕು. ಲವಣಿ ಮಾಡ್ಬೇಕಾರ 3 ರಿಂದ 4 ವರ್ಷ. ಓಕೆ ಓಕೆ. ಈಗ ಒಂದ್ಸತಿ ಮಾಡಿದ್ರಂದ್ರ ಮುಗಿತಿದ. ಓಕೆ. ಕಟಾವ್ ಮಾಡ್ತಾ ಇರ್ತೀರಿ ಮತ್ತೆ ಹಂಗ ಬೆಳಿತಾ ಇರ್ತೀರಿ. ಇದು ನೀರ ಅದು ಯಾವ ರೀತಿ? ನೀರ ನಮ್ ನೀರಾವರಿ ಐತೆ ನಮ್ದು ಕೃಷ್ಣ ಹೊಳಿ ಐತಲ್ರಿ, ದೇವ್ರ ಕೃಪಾ ಐತಿ. ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಾರೆ, ಇದು ನಮ್ಮ ಹೊಳಿ ಸೈಡ್ ಮಂದಿ ಅದಾವಲ್ರಿ, ನಮ್ಗೆ ಇಲ್ದ್ರ ಪುಣ್ಯ ಬಾಳ ಜಾಸ್ತಿ ಮಾಡಿದಾರ. ನೀವ್ ಇಲ್ಲಿ ಬೆಳೆದ್ರಿ, ನೀವ್ ಹುಟ್ಟಿದಿರಿ. ಒಂದೊಂದ್ ಕಡೆ ನಾನು ನೋಡಿ 15 ದಿವಸ 20 ದಿವಸ ಒಂದ್ಸಲ ಒಂದ್ ದಿನ ನೀರ್ ಬರ್ತಿತ್ತ. ನಾನು ಎಕ್ಸ್ಪೀರಿಯನ್ಸ್ ಮಾಡ್ಯಾನ. ನಾನು ಅಂದ್ರೆ ಲೈಫ್ ದಾಗ ಎಲ್ಲಾ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ನಾ ಎಕ್ಸ್ಪೀರಿಯನ್ಸ್ ಮಾಡ್ಯಾನ. ಒಂದೊಂದ್ ಕಡೆ 15 ದಿವಸ 20 ದಿವಸ ಒಂದ್ ಸಲ ನೀರ್ ಬರ್ತಾನೆ ಕುಡಿಯಕ್ ನೀರ. ಇಲ್ಲಾಂದ್ರೆ ನೀವ್ ಹೊಲಕ್ ಕುಣ್ಸೋರಾದ್ರೆ ಹೊಲಕ್ ನೀರ. ಅದ್ರ ನಮ್ ಕಡೆ ಯಾವ ತರ ಐತಂದ್ರೆ ಡೈಲಿ ನೀವ್ ಯಾವಾಗ ಚಾವಿತಿರ್ತೀರ ನೀರ್ ಅಂದ್ರ ಕುಡಿಯಕ್ ನೀರ್ ಇಲ್ದ್ರ ಒಂದ್ ದಿವಸ ಒಂದ್ ಬರ್ತಿತ್ತಾನ. ಹೊಳಿ ನೀರ್ ಇಲ್ದ್ರ ಇಲ್ಸ್ಕೋ ಬ್ಯಾಸಿಯಾಗ ಒಂದ್ ಸ್ವಲ್ಪ ಇದನ್ನೆಲ್ಲ ಹಾಕ್ತೇನ. ಇದ್ರಾಗೆಲ್ಲ ಈಗೆಲ್ಲ ನೀರಾವರಿ ಇಲ್ಲೇ ಹೊಳಿಯನ್ನ 1-2 ಕಿಲೋಮೀಟರ್ ಇಷ್ಟೇ ಈ ಕಡೆ ಹೋದ್ರ ಕೃಷ್ಣ ಹೊಳಿ ಇಲ್ಲೇ ಎಲ್ಲ ಮತ್ತೆಲ್ಲ ಪೈಪ್ ಲೈನ್ ಉಳ್ದಾವ ಹೊಲಗಳಿಗೆ. ಹೊಳಿ ಪೈಪ್ ಲೈನ್ ನೀರಾವರಿ ಏನ್ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಅಂದ್ರೆ ಇನ್ನೊಂದ ಕಬ್ಬಿಗೆ ಬಾಳ ನೀರ್ ಬೇಕಂತ. ನೀರ್ ಬೇಕಣ್ಣ. ನೀರ್ ಹಂಗಂದ್ರ ಒಂದ್ ತಿಂಗಳದಾಗ ಒಮ್ಮೆ ನಮ್ಮದ ಈಗ ಹೊಲ ಐತ್ನಲ್ಲ ನಮ್ಮ ಪಪ್ಪ ಇದನ್ನ ಆರ್ಸಕ್ ಕೊಡಲ್ಲ ನಮ್ಮ ಹೊಲ. ಜಾಸ್ತಿ ಒಣಗ ಕೊಡಂಗಿಲ್ಲ. ಇದು ಅಲ್ದ್ರ ಒಂದ್ ಎಳಕ್ ಹೊಳಿ ನೀರ್ ಹೊಳಿ ನೀರು ಉಣಿಸ್ತಾರ. ಇಲ್ಲಾಂದ್ರೆ ಬೋರ್ ಐತಿ ನಮ್ಮದು. ಬೋರ್ ನೀರ್ ಜಾಸ್ತಿ ಬಿಡ್ತಾವ. ಬರೇ ಜಾಸ್ತಿ ಅಂದ್ರ ನೆಲ ಮನ್ಸ ಕೊಡಲ್ಲ, ಪೂರಾ ಹಿಂಗ ಬಾಯಿ ತೆರಿಬಾರ್ದು ಆತರ ಮಾಡ್ಕೊಡಲ್ಲ. ಬಿಡ್ತಾರ ಮಾಡ್ಕೊಡಲ್ಲ. ಅದರಿಂದ ಕಬ್ಬಿ ಇಫೆಕ್ಟ್ ಆಗ್ತಿದೆ ಅಂತ ಹೇಳ್ತಾರ್ರಿ, ಪ್ರಾಬ್ಲಮ್ ಆಗ್ತದೆ ಅಂತ. ಗಾಂಡೋ ಕತ್ತ ಬಿ ಭಾಳ ಅಂದ್ರ ಭಾಳ ಎಫೆಕ್ಟ್ ಆಗ್ತಿದ್ರಿ ಕಬ್ಬಿಗೆ. ಯಾವ್ದು ಬೆಳಿ ಮಾಡ್ರಿ ಗಾಂಡೋ ಕತ್ತ ಯೂಸ್ ಮಾಡ್ತಾರೆ. ಗಾಂಡೋ ಕತ್ತ ಮನ್ಯಾಗ ತಯಾರು ಮಾಡಿದ್ರಿ. ಮತ್ತೆ ತಲೆಯಾಗ ಇದೊಂದ್ರಿ ಮಂದಿ ಒಂದ್ ವಿಚಾರ ಐತ್ರಿ, ಗಾಂಡೋ ಕತ್ತ ತಯಾರು ಮಾಡ್ಬೇಕು ಅಂದ್ರೆ ಬಡ್ಯಾಗ ಬೆಡ್ ಬೇಕು, ಅದಿಲ್ದ್ರೆ ತಟ್ಲಿಂದ ತಯಾರು ಮಾಡಿರೋ ಶೇಡ್ ಇದನ್ನೊಂದ್ ಇರ್ತಿದ್ರ ಅದನ್ನ ತರ್ಸ್ಬೇಕು. ಯಾನ್ ಹತ್ತಲ್ರಿ ನಿಮ್ ನಾರ್ಮಲ್ ನೆಲ್ದಾಗ ಮಾಡ್ರು ಗಾಂಡೋ ತಯಾರು ಮಾಡ್ಬೋದು. ಅಂದ್ರೆ ಯಾವ ರೀತಿ ಇನ್ಕ ಜಗಳ ಎಲ್ಲ ಒಗಿಬೇಕು ಆತರ ಮಾಡ್ರು ನಡೀತಿದ್ರಿ. ಮಂದಿ ಹೆಂಗ್ ತೋಡಿದ್ರಿ ಗಾಂಡೋ ಕತ್ತ ಮಾಡ್ಕೊಂಡ್ ಮೊದಲ ಇಟ್ಟಂಗಿಲೆ ಇದನ್ನ ಸಿಮೆಂಟ್ ಇದನ್ನ ತಯಾರು ಮಾಡ್ಕೊಳ್ಬೇಕು. ಒಂದ್ 50,000 ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು. ಆಮೇಲೆ ಗಾಂಡೋ ಕತ್ತ ತಯಾರು ಮಾಡಿ ಚಾಲು ಆಗ್ತಿದ್ವಿ ಇದನ್ನ ಆಗ್ತೈತಿ ಅದ್ರ ಹಂಗಿಲ್ಲನ ನೀವು ನಾರ್ಮಲ್ ಬಿ ಮಾಡ್ಬೋದು. ಅದೇನು ಹೇಳ್ತಾರಲ್ಲ ಮಾಡೋ ಮನ್ಸತ್ರ ನೀವು ಹೆಂಗ್ ಬಿ ಮಾಡ್ಬೋದು. ಮಾಡೋದ್ ಬೇಡ ಆಗಿತ್ತಂದ್ರ ನೀವು 1000 ಕಾರಣಗಳು ಹುಡ್ತಾವ. ಇಲ್ದ್ರೆ ಲವಣಿ ಮಾಡ್ತಾರೆ ಕಡಿಕರು ಯಾವ ತರ ಎಲ್ಲ ತೋರ್ಸೇನಂತ. ಇಲ್ದ್ರೆ ಇವ ಕಬ್ಬ ತಂದಾರ್ರಿ. ಇದ್ರಾಗ ಕಬ್ಬದ ಹೆಂಗಿದ್ದ ಮೊದ್ ಹೋಗಿ ಹೊಲ ವಿಸಿಟ್ ಮಾಡಿ ಕಣ್ಣುಗಳು ಯಾವ ಚಲೋ ಕಣ್ಣುಗಳು ಚಲೋ ನೋಡ್ತಾನೆ. ಈಗ ಕಬ್ಬ ತಗೊಂಡ್ರಿ ಅಲ್ರಿ, ಇಲ್ದ್ರೆ ಎಟ್ಟು ಗಣಿಕೆ ಅದಾವನ್ನ ಇದ್ರಾಗ
1 2 3 4 5 6 7 8 9 10 11 12 13 14 15 16 17 ಗಣಿಗೆ ಇದಾವಣ. ಇವ್ 17 ಗಣಿಗೆ ಯೂಸ್ ಆಗೋದಣ್ಣ ಈ ಕಬ್ಬ ಲಾವಣಿ ಸಲುವಾಗಿ. ಮೊದ್ಲಿಂದ್ರ ಹೋಗಿರ್ತಾರಲ್ರಿ ನನ್ನ ಕಬ್ಬ ನೋಡಕ, ಅವಾಗ ನೋಡ್ತಾರ್ರಿ, ಒಂದ್ ಸುಲಿತಾರ್ರಿ, ಸುಲಿದ್ ನೋಡ್ತಾರ ಕಣ್ಣುಗಳು ಹೆಂಗಿದಾವ್, ಇದ್ ಕಣ್ಣು ಬಾದ ಆಗಿತ್ತಾನ ಇಲ್ಲಿ, ಈ ಚಿಗಡ್ ಕಣ್ಣು ಚಲೋ ಐತ್ರಿ, ಈ ಚಿಗಡ್ ಬಿ ಕಣ್ಣು ಚಲೋ ಐತಿ, ಈ ಕಡೆ ಬಿ ಕಣ್ಣು ಚಲೋ ಇದಾವ, ಉಳ್ಕೆದು ಎಲ್ಲ ಕಣ್ಣುಗಳು ಚಲೋ ಇದಾವಣ್ಣ ಇದ್ರದ್ದು. ಅಂದ್ರೆ ಇವೆಲ್ಲ ತಂದಿದ್ವನ್ರಿ? ಹಾ, ತಗೊಂಡ್ ಬಂದಿದ್ದಾನ, ತಗೊಂಡಿದ್ದ. ನಮ್ಮ ಹತ್ರನ ಬೆಳೆದಿದ್ದು ಸಿಗಂಗಿಲ್ಲ. ನಮ್ಮ ಹತ್ರ ಬೆಳೆದಂದ್ರೆ ಕಬ್ಬ ಹೋಗಿದ್ದ ನಾನು, ಕಬ್ಬ ಎಲ್ಲ ಹೋಗಿದ್ರಿ. ನೀವ್ರ ಹಿಂಗ್ ಮಾಡ್ಬೋದ, ಕಬ್ಬ ಹೋಗೋದ ಇಲ್ಲದ್ರ ನಿಮ್ಗೆ ಎಷ್ಟು ಬೇಕು ನೋಡಿ ಕಬ್ಬ ಕಾಯ್ಕೊಂಡ ಅದನ್ನ ಲಾವಣಿ ಚಲೋ ಇತ್ತಂದ್ರ ಅದನ್ನ ಕಾಯ್ಕೊಂಡು ಲಾವಣಿ ಮಾಡ್ಬೋದು. ಅದ್ರ ನಮ್ದು ಹೆಂಗಂದ್ರ ಪೂರಾ ಕಡಿತವನ, ಅದ್ರ ಗಳಿ ಎಲ್ಲ ಮಾಡೋದಿರ್ತಲ್ಲ, ನಡು ಅಡಸಿನ ಆಗ್ತದೆ, ಅಡುಕ ಸಣ್ಣ ಹೊಲಗಳ ಗಳಿಗೆಲ್ಲ ತಾಪ ಆಗ್ತಿದ್ದನ, ಅದೆಲ್ಲ ಏನ್ ಮಾಡಲಣ್ಣ. ಈ ತರನ ಕಬ್ಬ ತಗೊಂಡ್ಬರ್ತು. ಈಗ 3100 ರೂಪಾಯಿ ಎಲ್ಲ ಟನ್ ಸಿಗ್ತಿದ್ದನ, 1 ಟನ್ ತಗೊಂಡ್ ಬಂದ ಲಾವಣಿ ಮಾಡಿ ಅದರಿಂದ ಬೆಳಿ ತಗೊಳ್ತೇವನ. ಈಗ ಇಲ್ದ್ರೆ ಇದ್ ಕಣ್ಣು ಎಲ್ಕೋ ಚಲೋದವನ್ನ ಇವತ್ತು ತಗೊಂಡ್ ಬಂತಾರ ನೋಡ್ರಿ. ಇವೆಲ್ಲ ಕಣ್ಣುಗಳು ಬಾದಾಗಿಲ್ರಿ, ಇವ್ ಕಬ್ಬು ಚಲೋ ಐತನ, ಇದು ಬಿತ್ತನೆ ಮಾಡಕ್ ಚಲೋ ಐತ್ರಿ ಕಬ್ಬು ತುಳಿಕ್. ಅಲ್ಲಿ ತಾತಗಳೆಲ್ಲ ಕಡಿಕಾರಿ ಇಲ್ಲಿ ನೋಡಿಲ್ರಿ. ಈಗ ಇಲ್ಲದ್ರ ಅವ್ರ ಕುರುಪಿಲೆ ಕಡ್ಕೋದ್ ಹೊಂಟ್ಯಾರಿ, ಕಡ್ಕೋದ್ ಹೊಂಟ್ಯಾರಿ, ಅವ್ರಲ್ಕ ಮಂಡಸ್ಕೋತ ಬರ್ತಾರ. ಇದೇನ್ ಇಡ್ತಾರ ನೋಡ್ರಿ, ಇದಕ್ಕೆಲ್ಕ ಮಂಡಸೋದ ಅಂತ ಕರೀತಾರ ನಮ್ ಕಡೆ. ಮಂಡಸ್ಕೋತ ಬರ್ತಾರ್ರಿ. ಅದಾಗನಲ್ರಿ ಹೆಂಗ್ ನೀರ್ ಬಿಟ್ಟಾರ ಒಳಗ್ರಿ, ಫುಲ್ ತುಂಬಿ ನೀರ್ ಬಿಡ್ತಾರಿ. ನೀರ್ ಬಿಟ್ಟಿದ್ರ ಅದ್ರ ತುಳ್ಕೋತ ಬರ್ತಾರ ನೀರ್ತಾಗ. ಮೊದ್ಲ ಒಂದೊಂದ್ ಕಡೆ ಹಿಂಗೆ ಮಾಡ್ತಾರಿ, ಒಣ ನೆಲದಾಗ ಇಲ್ಲದ್ರ ಹೋಗಿತಾರ್ರಿ, ಆಮೇಲೆ ನೀರ್ ಬಿಡ್ತಾರ. ಅದ್ರ ನಮ್ ಕಡೆ ಯಾವ್ದು ಅಂದ್ರೆ ಈಗ ನೀರ್ ಬಿಟ್ಟು ಆಮೇಲೆ ತುಳಿತಾರಿ, ನೀರ್ ಬಿಟ್ಟು ತಿಳ್ಕೊತ ಹೋಗ್ಬಿಡು. ಆಚೆ ಕಡೆ ಹಿಂಗ ಆ ಕಡೆ ತುಳಿದಾರ್ರಿ, ಅಲ್ಲಿ ತೋರ್ಸೋಣ ಅಂತೀನಿ ಬರ್ರಿ. ರೈತ 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 ಅನ್ನ ಕೊಡುವ ದಾತ